ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ. ಈ ಥರ ತಪ್ಪು ನೀವು ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಏರ್ ಪ್ಯಾಕ್ ಹಚ್ಚೋಣ. ಏರ್ ಪ್ಯಾಕಿಗೆ ಏನೇನು ಬೇಕು ಅಂತ ನೋಡಿ. ನಾನು ರಾತ್ರಿನೇ 2 ಸ್ಪೂನಷ್ಟು ಮೆಂತ್ಯಕಾಳು ನೆನೆಸ್ಕೊಂಡಿದ್ದೀನಿ. ಬರೀ ಮೆಂತ್ಯಕಾಳನ್ನ ಚೆನ್ನಾಗಿರೋ ನೀರಲ್ಲಿ 1-2 ಸರಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಅದನ್ನು ನೀರನ್ನ ಸೋಸ್ಕೊಳ್ತಾ ಇದ್ದೀನಿ. ಬಿಸಾಡಬೇಡಿ ನೀರನ್ನ, ನೀರು ಕುಡಿಯೋದಕ್ಕಾಗತ್ತೆ. ತುಂಬ ಒಳ್ಳೆಯದು ಮೆಂತ್ಯಕಾಳು ನೆನೆಸಿರೋ ನೀರು. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಏನು ಜಾಸ್ತಿ ಐಟಮ್ ಬೇಡ ಇದಕ್ಕೆ. ಮೆಂತ್ಯ ಕಲೋಂಜಿ ಅಂತ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಲಿ, ಆಯುರ್ವೇದ ಶಾಪಲ್ಲೆಲ್ಲ ಕಲೋಂಜಿ ಅಂತ ಸಿಗುತ್ತೆ. ಈರುಳ್ಳಿ ಹೂವು ಅಂತ, ಈರುಳ್ಳಿ ಬೀಜ ಅಂತ ಹೇಳ್ತಾರೆ, ಹೂವಲ್ಲ ಬೀಜ ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ನೆನೆಸಿಟ್ಕೊಂಡಿದ್ದೆ ನಾನು, ಇಷ್ಟು ನೆನೆಸಿದ್ದೆ. ಅಯ್ಯೋ ನೋಡಿ, ಯಾವುದ್ರಲ್ಲಿ ಮಾತಾಡ್ತಾ ತಲೆನೇ ಓಡಲಿಲ್ಲ ನನಗೆ. ನೀರು ಹಾಕ್ಕೊಬೇಡಿ, ಯಾಕಂದರೆ ನಾವು ಮೊಸರು ಹಾಕ್ಕೊತೀವಿ ವೀಡಿಯೋದಲ್ಲೇ. ಒಂದೊಂದ್ಸರಿ ಆನ್ ಮಾಡಿರಲ್ಲ ನಾನು ವೀಡಿಯೋನ, ಅದನ್ನು ನೋಡಿಕೊಂಡು ಜಾರ್ಗೆ ಸೋಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಇದು 1 ಸ್ಪೂನ್ ತೆಗೆದಿಟ್ಕೊಳ್ತೀನಿ ನಾನು. 1 ಸ್ಪೂನ್ ಯಾಕೆ ತೆಗೆದಿಟ್ಕೊಂಡೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇಷ್ಟು ನೋಡಿ, ಇಷ್ಟು ತೆಗೆದಿಟ್ಕೊಳ್ತೀನಿ ನಾನು. ಇದು ನೀರು ಹಾಗೆ ಇಟ್ಟಿರ್ತೀನಿ. ನೀರು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ಇದನ್ನು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇಷ್ಟು ಮೆಂತ್ಯ ನೆನೆಸ್ಕೊಂಡಿದ್ದೀನಿ ರಾತ್ರಿನೇ ನಾನು. ಕಲೋಂಜಿ ನೋಡಿ ಈ ಥರ ಇರುತ್ತೆ, ಈ ಥರ ಇರುತ್ತೆ ಕಲೋಂಜಿ. ಇದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು 1 ಹಿಡಿಯಷ್ಟು ಹಿಂಗೆ ಅಮ್ಕಿದ್ರೆ ನೋಡಿ, 1 ಹಿಡಿ ಆಗೋಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಮೊಸರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡ್ರೆ ನಿಮಗೆ ಹಚ್ಕೊಳಕ್ಕಾಗಲ್ಲ. ಇಷ್ಟು ಹಾಕ್ಕೊಳ್ತೀನಿ, ಆಮೇಲೆ ನೋಡ್ಕೊಂಡು ಕಲಿಸ್ಕೊಳ್ಬೋದು. ಮೊಸರು ಹಾಕ್ಕೊಂಡ್ಮೇಲೆ ಒಂದು ಸಣ್ಣದು ಬೀಟ್ರೂಟು, ನಿಮಗೆ ಏರ್ ಪ್ಯಾಕ್ ಆದಂಗೆ ಆಗುತ್ತೆ, ಏರ್ ಕಲರು ಕೊಡುತ್ತೆ. ಸಣ್ಣದೊಂದು ಬೀಟ್ರೂಟ್ ತೊಗೊಂಡಿದ್ದೀನಿ ನೋಡಿ, ಇಷ್ಟೇ ಸಣ್ಣದು ಬೀಟ್ರೂಟ್ ತೊಗೊಂಡಿದ್ದೀನಿ ನಾನು. ತುರ್ದಾದರೂ ಹಾಕ್ಕೊಳ್ಳಿ, ಇಲ್ದಿದ್ರೆ ಹಾಗೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಳಿ. ನಿಮಗೆ ಏರ್ ಪ್ಯಾಕ್ಗೆ ಕಲರು ಕೊಡುತ್ತೆ ಮತ್ತು ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ. ನಮಗೆ ಮೊಸರು, ಕಲೋಂಜಿ, ಕರಿಬೇವು ಎಲ್ಲ ತುಂಬ ನಮಗೆ ತಿಂದರೂ ಒಳ್ಳೆಯದು ಮತ್ತು ಹಚ್ಕೊಂಡ್ರೂ ಒಳ್ಳೆಯದು. ಇದನ್ನು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪನೇ ಮೊಸರು ಹಾಕ್ಕೊಂಡಿದ್ದಿದ್ದಲ್ವ, ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಬರೀ ಮೊಸರಲ್ಲೇ ನೈಸ್ ಮಾಡಿ. ನೋಡಿ ಇಷ್ಟು ಪೇಸ್ಟ್ ಹಾಕಬೇಕು. ಒಂದು ಬೌಲಿಗೆ ತಕ್ಕೊಂಬಿಡಿ, ಕ್ಲೀನಾಗಿ ತಕ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ಅದು ಮೆಂತ್ಯ ಹಾಕಿರೋದ್ರಿಂದ ನಾವು ಅಂಟ್ಕೊಂಡಿರುತ್ತೆ. ಮೆಂತ್ಯ ತುಂಬ ಒಳ್ಳೆಯದು, ಕೂದಲು ಉದ್ರೋದು ನಿಲ್ಲುತ್ತೆ, ಕೂದಲು ಶೈನಿಂಗ್ ಕೊಡುತ್ತೆ, ಕೂದಲು ಗಟ್ಟಿ ಮಾಡುತ್ತೆ. ನನಗಿವಾಗ ಕೂದಲು ತುಂಬ ಉದುರುತ್ತಾ ಇದೆ, ಟೆನ್ಷನ್ನು ಎಲ್ಲ. ಅದಕ್ಕೆ ಸ್ವಲ್ಪ ಕೂದಲಿನ ಆರೈಕೆ ಕಡೆ ಗಮನ ಜಾಸ್ತಿ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ಹಿಂಗೆ ತೆಗಿಬೇಕಾರೆ ಬ್ಲೇಡ್ ಹತ್ರ ಎಲ್ಲ ಹುಷಾರು. ಇಷ್ಟು ನಮ್ಮ ಹೇರ್ ಪ್ಯಾಕು ರೆಡಿ ಆಯಿತು ನೋಡಿ. ನೋಡಿದ್ರ ಎಷ್ಟು ಚೆನ್ನಾಗಿ ಕಲರು ಕಾಣಿಸ್ತಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವೆಲ್ಲ ಮಾಡಿಕೊಂಡು ಏನೇನು ತಿಂತಾ ಇದ್ದೀನಿ ಏನು ಅಂತ ಪ್ರತಿಯೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇದೆಲ್ಲ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉದುರೋದೆಲ್ಲ ಕಡಿಮೆ ಆಗಿದೆ, ತುಂಬ ಉದುರುತ್ತಾ ಇತ್ತು ನೋಡಿ.
ಈ ಥರ ತಗೊಂಡು ಹೀಗೆ ಫುಲ್ಲು ತಲೆ ಕೂದಲು ಬುಡ ಎಲ್ಲ ಹಚ್ಚಿ ಕನ್ನಡಿ ನೋಡ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಹೀಗೆ ಹಳೆ ನೈಟಿ ಹಾಕ್ಕೊಳ್ಳಿ, ಗಟ್ಟಿಗೆ ಹಚ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಬಿಟ್ಟಂಗಾಗಿ ಸೋರುತ್ತೆ. ನಾನು ಹಚ್ಕೊಳ್ಳುವಾಗೆಲ್ಲ ಹಾಗೆ ಆಗುತ್ತೆ. ಗಟ್ಟಿ ಹಚ್ಕೊಂಡಿರ್ತೀನಿ. ಬೀಟ್ರೂಟ್ನ ತುರ್ದಿ ಹಾಕ್ಬಿಡಿ. ನಾನು ದಪ್ಪ ಪೀಸ್ ಹಾಕ್ತೆ, ಹಾಗೆ ಕೈಗೆ ಸಿಗ್ತಾ ಇದೆ. ಕನ್ನಡಿ ನೋಡ್ಕೊಂಡು ನೋಡಿ, ಫುಲ್ಲು ಹಚ್ಕೊಂಬಿಡಿ. ಹಿಂಗೆ ಒಂದೊಂದು ಲೇಯರ್ ತೆಗೆದು ಹೀಗೆ ನೋಡಿ ದಪ್ಪ ತುದಿಗೆಲ್ಲ ಹಚ್ಕೊಳ್ಳಿ. ನೋಡಿ ಹೇಗೆ ಬಂತು, ಟೈ ಬೀಟ್ರೂಟ್ನ ಹೆಚ್ಚಿ ಹಾಕ್ಕೊಂಬಿಡಿ. ತುಂಬ ಪೀಸ್ಗಳು ಸಿಗ್ತಾ ಇದೆ, ಕೆಳಗೆಲ್ಲ ಬಿದ್ದಿದೆ. ಆಮೇಲೆ ಬಚ್ಚಲಲ್ಲಿ ಹಚ್ಕೊಳ್ಳಿ. ನಮ್ಮನೇಲಿ ಬಚ್ಚಲಲ್ಲಿ ಕತ್ತಲೆ ಆಗಲ್ಲ. ನೋಡಿ ಈ ಥರ ತಪ್ಪು ನೀವು ಮಾಡಬೇಡಿ. ಏರ್ ಮಾಸ್ಕ್ ಹಾಕ್ಕೊಳ್ಳುವಾಗ ಬಚ್ಚಲಲ್ಲಿ ಹಚ್ಕೊಳ್ಳಿ. ಕೆಳಗೆಲ್ಲ ಬಿದ್ದಿದೆ. ನಾನು ಮನೆ ಒರೆಸಿದ್ದೆ ಬೆಳಗ್ಗೆ ಎದ್ದು, ಈಗ ತಿರ್ಗಾ ಮನೆ ಒರೆಸ್ಬೇಕು. ಆ ಥರ ಆಯಿತು. ನೀವು ಆ ಥರ ಮಾಡ್ಕೊಬೇಡಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಎಷ್ಟು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ನನಗೆ ಇನ್ನೊಂದು ಚೂರು ಬೇಕಿತ್ತು, ಆದರೂ ಸರಿ ಆಯಿತು ಅಂದ್ಕೊತೀನಿ. ಇನ್ನೊಂದು ಚೂರು ಇದ್ದಿದ್ರೆ ಇಲ್ಲೆಲ್ಲ ಕವರ್ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇದೆ. ನೋಡಿ ಫುಲ್ಲು ಖಾಲಿ ಆಯಿತು. ಇಷ್ಟ ಆಯಿತು, ಖಾಲಿ ಆಯಿತು. ಇನ್ನು ಇದೆಲ್ಲ ಏನು ಬೇಡ, ಖಾಲಿ ಆಯಿತು. ಈಗ ಅದು ನೀರು ಮತ್ತು ಒಂದು ಸ್ಪೂನ್ ತೆಗೆದಿಟ್ಕೊಂಡಿದ್ನಲ್ಲ ನಾನು, ಅದು ಇವಾಗ ಫೈನಲಾಗಿ ಏನಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ದಪ್ಪ ಉಳಿತು ಸ್ವಲ್ಪ. ನೀವು ಆ ಥರ ಮಾಡಬೇಡಿ. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ನೋಡಿ ಒಂದು ಸ್ಪೂನ್ ಮೆಂತೆ ಇಟ್ಟಿರೋದು. ಈಗ ವಿಷಯಕ್ಕೆ ಬರ್ತೀನಿ. ಮೆಂತೆನ ನಿಮಗೆ ಅಂಟಟ್ಟು ಅನಿಸುತ್ತೆ. ಮೆಂತೆ ಲೋಳೆ ಬಿಡುತ್ತರ, ತುಂಬ ಅಂದರೆ ತುಂಬ ಒಳ್ಳೆಯದು. ಅಷ್ಟು ಕಹಿ ಬರಲ್ಲ, ನೆನೆಸಿದ್ರೆ ಅಷ್ಟು ಕಹಿ ಬರಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ಜಗದ್ಬಿಟ್ಟು ಚೆನ್ನಾಗಿ ಜಗಿರಿ. ಚೆನ್ನಾಗಿರುತ್ತೆ. ಜಗಿತಾ ಇದ್ದಂಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು ಮೆಂತೆ ನೆನೆಸ್ಬಿಟ್ಟು. ನಾನು ಯಾವಾಗಲೂ ನೆನೆಸ್ಬಿಟ್ಟು ಜಾಸ್ತಿ ನೆನೆಸ್ತೀನಿ. ಅದನ್ನು ಸ್ವಲ್ಪ ತಿಂತೀನಿ, ತುಂಬ ತಿನ್ನೋಕ್ಕಾಗಲ್ಲ. ಒಂದು ಸ್ಪೂನ್ ತಿಂತೀನಿ, ಇನ್ನೊಂದು ಸ್ಪೂನ್ ಏನು ಮಾಡ್ತೀನಿ, ದೋಸೆ ಇಡ್ಲಿಗೆ ಹಾಕ್ಕೊಳ್ತೀನಿ. ಆ ನೀರನ್ನ ಕುಡಿತೀನಿ. ತುಂಬ ಫೈಬರು ನಮ್ಮ ಹೊಟ್ಟೆ ಕ್ಲೀನ್ ಮಾಡುತ್ತೆ. ತುಂಬ ಒಳ್ಳೆಯದು ಮೆಂತೆ. ನಾನು ನಿಧಾನವಾಗಿ ಕುಡಿತೀನಿ. ಇದು ಒಂದು 20 ನಿಮಿಷ ಅರ್ಧ ಗಂಟೆ ಬಿಡೋಣ. ತುಂಬ ಒಣಗೋಗ್ಬಿಟ್ರೆ ಉಜ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೋಪೆಲ್ಲ ಏನೂ ಹಾಕ್ಬೇಡಿ, ಹಾಗೆ ಸ್ನಾನ ಮಾಡಬೇಕು. ನೋಡಿ ಇಷ್ಟು ಒಣಗಿದೆ. ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ. ಶಾಂಪು ಎಲ್ಲ ಏನೂ ಹಾಕಬೇಡಿ, ಹಾಗೆ ತೊಳ್ಕೊಂಡು ಬನ್ನಿ. ಹಚ್ಕೊಂಡಿದ್ದೆ ಕೈಯೆಲ್ಲ ನೋಡಿ ಈ ಕಲರ್ ಬಂದಿದೆ.
ನೋಡೋಣ ತಲೆ ಯಾವ ಕಲರ್ ಬರುತ್ತೆ ಏನು ಅಂತ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮಾಸ್ಕ್ ಇದು ಮಾತ್ರ ನಿಜವಾಗ್ಲೂ. ಈಗ ಏನು ಶಾಂಪು ಸೋಪು ಏನೂ ಹಾಕ್ಬೇಡಿ, ಬರೀ ನೀರಲ್ಲಿ ಅಷ್ಟೇ ತೊಳ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಯಿತು ಗೊತ್ತಾ. ಥರ ದಪ್ಪ ಅನಿಸುತ್ತೆ, ನೈಸ್ ಅನಿಸುತ್ತೆ, ಶೈನಿಂಗ್ ಅನಿಸುತ್ತೆ. ಮತ್ತು ಕಲರ್ ಹಿಡ್ತಿದೆಯೇನೋ ಗೊತ್ತಾಗ್ತಿಲ್ಲ ನನಗೆ. ಕಲರ್ ಏನು ಹಿಡಿಯೋದಕ್ಕೆ ನಾವು ಬೀಟ್ರೂಟ್ ಹಚ್ಚಿರೋದಷ್ಟೇ ಅಲ್ವಾ. ಮೊಸರು, ಬೀಟ್ರೂಟು, ಕಲೋಂಜಿ, ಕರಿಬೇವು ಚೆನ್ನಾಗಾಗಿದೆ ನೋಡಿ. ಇನ್ನೇನು ಕೂದಲು ಉದ್ರೋದು ನಿಲ್ಲುತ್ತೆ, ಸೌಂಡು. ಕೂದಲು ಉದ್ರೋದು ನಿಲ್ಲುತ್ತೆ, ಗಟ್ಟಿ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ. ನೋಡಿ ಏನೂ ಇಲ್ಲ. ಸ್ವಲ್ಪ ನಾವು ಒಣಗಿದ ಮೇಲೆ, ನಾನು ಬಿಸಿಲಿತ್ತು ಚೆನ್ನಾಗಿ ಒಣಗಿಸ್ಕೊಂಡು ಒದ್ರಿದ್ದೀನಿ. ಒದ್ರದ ಮೇಲೆ ಎಲ್ಲ ಉದುರ್ತು ಸ್ವಲ್ಪ. ನೋಡಿ ಸಣ್ಣ ಸಣ್ಣ ನೋಡಿ ಈ ಥರ ಸ್ವಲ್ಪ ಪುಡಿ ಪುಡಿ ಉದುರುತ್ತಾ ಇತ್ತು. ಯಾಕಂದರೆ ನಾವೇನು ಸೋಸಿಲ್ಲ ಅಲ್ವಾ, ಹಾಗೆ ಹಚ್ಕೊಂಡಿದ್ದಲ್ವಾ, ಹಾಗಾಗಿ ಸ್ವಲ್ಪ ಉದುರುತ್ತು. ಹೇಗೆ ಅನ್ನಿಸ್ತು ನನ್ನ ಕೂದಲು ನೋಡಿ, ಇಷ್ಟು ದಪ್ಪ ಇದೆ ನೋಡಿ. ಹೀಗಿಡಿದ್ರೆ ಇಷ್ಟು ದಪ್ಪ ಬರುತ್ತೆ, ಚೆನ್ನಾಗಾಗ್ತಿದೆ. ಕೂದಲು ಆರೈಕೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ, ಉದುರಬಾರ್ದು ಅಂತ. ಇಲ್ಲೆಲ್ಲ ಸ್ವಲ್ಪ ಬೋರ್ಡ್ ಕಾಣಿಸ್ತಾ ಇತ್ತು. ಹೊಟ್ಟೆಗೂ ಏನು ಬೇಕೋ ತೊಗೊಳ್ತೀನಿ, ತಲೆಗೂ ಏನು ಬೇಕೋ ಹಚ್ಕೊಳ್ತೀನಿ. ವಾರದಲ್ಲಿ 3 ಸರಿ ಬೇರೆ ಬೇರೆ ಹಚ್ಕೊಳ್ತೀನಿ. ಆದರೆ ಬೇಕಾಗಿರೋದಷ್ಟೇ ವೀಡಿಯೋ ಮಾಡ್ತೀನಿ. ಒಂದೊಂದು ಸರಿ ಏನು ಮಾಡ್ತೀನಿ, ಪಪ್ಪಾಯ ಹಣ್ಣಾಗೋಗಿರುತ್ತೆ, ಅದು ತಿನ್ನೋಕ್ಕಾಗಲ್ಲ. ನಾವು ಮಾರ್ಕೆಟಿಂದ ತರಬೇಕಾದ್ರೆ ಮೇಲೆಲ್ಲ ತರಕಾರಿ ಇಟ್ಟು ಒಂಥರ ಪಿತ್ತ ಅಂತಿರುತ್ತೆ. ಅದಕ್ಕೇನು ಮಾಡ್ತೀನಿ, ಅದನ್ನು ತಲೆಗೆ ಹಚ್ಕೊಳ್ತೀನಿ. ಅದನ್ನೆಲ್ಲ ಏನು ವೀಡಿಯೋ ಮಾಡೋದು ಅಂತ ನಾನು ಮಾಡಲ್ಲ. ಅದೆಲ್ಲ ವೀಡಿಯೋ ಮಾಡು ಅಂದರೆ ಖಂಡಿತ ನೆಕ್ಸ್ಟ್ ಮಾಡ್ತೀನಿ. ನೋಡಿದ್ರಲ್ಲ ಕೂದಲು 2 ಭಾಗ ಮಾಡಿ ತೋರಿಸ್ತೀನಿ ನೋಡಿ. ಕೂದಲಿನ ಮೇಲೆ ಕಟ್ ಮಾಡಿಸಲ್ಲ, ಉದ್ದ ಬಿಡೋಣ ಅಂತ ಹೇಳಿ ಮಾಡಿದ್ದೀನಿ. ಇಷ್ಟು ಉದ್ದ ಇದೆ, ಮುಂದೆ ನೋಡೋಣ ಎಷ್ಟು ಉದ್ದ ಬೆಳೆಯುತ್ತೆ ಅಂಥೇಳಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೂದಲು ಬಿಡ್ಲಾ ಇಲ್ಲ ಕಟ್ ಮಾಡಿಸ್ಲಾ, ನನಗೆ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿ ಅನ್ನಿಸ್ತು ನನಗೆ. ಮನೇಲಿರೋ ಐಟಮ್ಮೇ ಕಲೋಂಜಿ ಒಂದು ಸಿಗುತ್ತೆ, ಒಂದು 20-30 ರೂಪಾಯಿ ಕೊಟ್ಟರೆ ಇಷ್ಟು ಕೊಟ್ಟಿರ್ತಾರೆ. ನಾವು ಸ್ವಲ್ಪ ಹಾಕ್ಕೊಳ್ಳೋದು. ತಂದಿವೆಲ್ಲ ಇಟ್ಕೊಳ್ಳಿ. ಚೆನ್ನಾಗಾಗಿದೆ, ಸಿಕ್ಕು ಇಲ್ಲ ಏನೂ ಇಲ್ಲ ನೋಡಿ. ನಾನು ಸುಮ್ಮನೆ ಕೈಯಿಂದ ಹೀಗೀಗ ಮಾಡ್ಕೊಂಡಿದ್ದು, ಈಗ ಮಾಡಿಕೊಂಡ್ರೇ ಹೋಯ್ತು. ನಮಗೆ ಮೊಸರು ಏನು ಮಾಡುತ್ತೆ, ಶೈನಿಂಗ್ ಕೊಡುತ್ತೆ ಮತ್ತು ಕೂದಲು ಗಟ್ಟಿ ಮಾಡುತ್ತಲ್ವ, ತುಂಬ ಒಳ್ಳೆಯದು. ಈ ಹುಳಿ ಆಗೋಗ್ತಿರುತ್ತೆ, ಇನ್ನೇನು ಬೇಸಿಗೆಗಾಲ ಶುರು, ಹುಳಿ ಆಗೋಗಿರುತ್ತೆ ಮೊಸರು. ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಬಿಸಾಕೋಣ ಅಂತಾರೆ. ಬಿಸಾಡಬೇಡಿ, ಈ ಥರ ಹಚ್ಕೊಳ್ಳಿ. ಹುಳಿ ಮೊಸರು ಇದ್ದರೆ ಇನ್ನೂ ಒಳ್ಳೆಯದೇ. ಚೆನ್ನಾಗಾಯ್ತಪ್ಪ ನನ್ನ ಕೂದಲು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.